ನಮಸ್ಕಾರ. ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಅಂದರೆ ಸಂವಿಧಾನ ಒಂದಕ್ಕೆ ಕಾನ್ಸ್ಟಿಟ್ಯೂಷನ್ 1 ಅಂತ ಹೇಳ್ತೀವಿ ನಾವು. ಕಾನ್ಸ್ಟಿಟ್ಯೂಷನ್ 1ನಲ್ಲಿ ನಾನು ಒಂದು ವಿಡಿಯೋ ಮಾಡದೆ ಹೋಗಿದ್ದೆ. ದಟ್ ವಾಸ್ ದ ಸಿಚುವೇಶನ್ ಕಾನ್ಸ್ಟಿಟ್ಯೂಷನ್ 1. ಇದು ಒಂದು ವಿಡಿಯೋ ಪರೀಕ್ಷೆ ಬರೋಕ್ಕಿಂತ ಮೊದಲು ನಾನು ಈ ಪಾಠಗಳನ್ನು ಮಾಡಿದ್ದು. ಅದರಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಅಥವಾ ನಾಗರಿಕತೆಯ ಬಗ್ಗೆ ಇರ್ತಕ್ಕಂಥ ವಿಡಿಯೋನ ನಾನು ಮಾಡಲಿಕ್ಕೆ ಆಗಿರಲಿಲ್ಲ. ಈ ವರ್ಷ ಕಾನ್ಸ್ಟಿಟ್ಯೂಷನ್ 1 ಓದ್ತಕ್ಕಂತಹ ಸುಮಾರು ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಅದೊಂದು ವಿಡಿಯೋ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ದಿಸ್ ಈಸ್ ಎ ವಿಡಿಯೋ ಪರ್ಟೈನಿಂಗ್ ಟು ಯೂನಿಟ್ 1 ಓನ್ಲಿ. ಯೂನಿಟ್ 1ಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ನಾನು ಅದರಲ್ಲಿ ಮಾಡಿದ್ದೀನಿ. ಆದರೆ ಈ ಪೌರತ್ವದ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ. ಆದ್ದರಿಂದ ಅದೊಂದು ವಿಡಿಯೋನ ಆ್ಯಡ್ ಮಾಡಲಿಕ್ಕೆ ಇವತ್ತು ಇದನ್ನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ನಾನು 2 ವಿಡಿಯೋಗಳನ್ನು ಮಾಡ್ತೀನಿ. ಇದು ಒಂದನೇದು ಈ ವಿಡಿಯೋ ಏನಂದರೆ ನಮ್ಮ ಸಂವಿಧಾನದಲ್ಲಿ ಪೌರತ್ವದ ಬಗ್ಗೆ ಇರತಕ್ಕಂಥ ಪ್ರಾವಧಾನಗಳು ಏನಂತಕ್ಕಂಥದ್ದು. ಎರಡನೇ ವಿಡಿಯೋನ ಪೌರತ್ವ ಕಾನೂನು ಅಂತಲೇ ಮಾಡಿದ್ದೇವೆ ನಾವು. ದೇರ್ ಈಸ್ ಎ ಸಿಟಿಜನ್ಶಿಪ್ ಆ್ಯಕ್ಟ್. ಆ ಸಿಟಿಜನ್ಶಿಪ್ ಆ್ಯಕ್ಟ್ ಬಗ್ಗೆ ಎರಡನೇ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನೇರವಾಗಿ ಈ ಮೊದಲನೇ ವಿಡಿಯೋದ ಕಾನ್ಸೆಪ್ಟನ್ನು ನಾವು ನೋಡೋಣ. ಈ ಸಿಟಿಜನ್ಶಿಪ್ ಆ್ಯಕ್ಟ್ ಆ್ಯಂಡ್ ಅಮೆಂಡ್ಮೆಂಟ್ಸ್. ಸೊ ಹಿಯರ್ introduction. This is one aspect. Another aspect is article 5 to 11. 5 to 11. Article 5 to 11 I am going to discuss. And here it is under the Constitution of India. Yes. Correct. So this I am taking in the second video. I will not discuss this issue now, but what I am discussing is this. Article 5 to 11. ನೋಡಿ, ಆರ್ಟಿಕಲ್ 5 to 11 ಕೂಡ ಪಾರ್ಟ್ 2ನಲ್ಲಿ ಬರುತ್ತೆ, ಭಾಗ 2. ನೆನ್ಪಿಟ್ಕೋಬೇಕು ನೀವು. ಪಾರ್ಟ್ 2. ಪಾರ್ಟ್ 3 ಫಂಡಮೆಂಟಲ್ ರೈಟ್. ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಪಾರ್ಟ್ 4A ಫಂಡಮೆಂಟಲ್ ಡ್ಯೂಟೀಸ್. ಇದಷ್ಟು ನಿಮ್ಮ ಕಾನ್ಸ್ಟಿಟ್ಯೂಷನ್ 1ನಲ್ಲಿ ಬರ್ತಕ್ಕಂಥ ವಿಷಯ. ಆದ್ದರಿಂದ ಈ ಪಾರ್ಟ್ 2ನಲ್ಲಿ ಇರ್ತಕ್ಕಂತಹ ಈ ಅನುಚ್ಛೇದಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಆದರೆ ಈ ಅನುಚ್ಛೇದದಲ್ಲಿ ಸೆಕ್ಷನ್ 10 ಮತ್ತು ಸೆಕ್ಷನ್ 11 ಇವೆರಡನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಅನುಚ್ಛೇದಗಳು ಏನಿದ್ದಾವೆ ಅಂತಂದರೆ ನಮ್ಮ ದೇಶ ವಿಭಜನೆಯಾದ ಸಂದರ್ಭದಲ್ಲಿ ಪೌರತ್ವದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಾಡಿದಂತಹ ಪ್ರಾವಧಾನಗಳು ಅಂತ ಹೇಳ್ಬೋದು. ವಾಟ್ ಎವರ್ ದ ಆರ್ಟಿಕಲ್ಸ್, ಅದರ್ ಆರ್ಟಿಕಲ್ಸ್ ಆರ್ ದೇರ್ ಎಕ್ಸೆಪ್ಟ್ 10 and 11. 10 and 11 are separate articles which will have a bearing that I will discuss. But the other articles ಅಂದರೆ ಭಾಗ 2ರಲ್ಲಿ ಇರ್ತಕ್ಕಂಥ ಒಟ್ಟು ಅನುಚ್ಛೇದಗಳು 5ರಿಂದ 11. ಅದರಲ್ಲಿ 10 ಮತ್ತು 11 ಹೊರತುಪಡಿಸಿದರೆ ಅಂದರೆ 5ನಿಂದ 9 ಏನು ಅನುಚ್ಛೇದಗಳಿದ್ದಾವೆ, ಈ ಅನುಚ್ಛೇದಗಳು ನಮ್ಮ ಪೌರತ್ವ, ಈ ಸ್ವಾತಂತ್ರ್ಯ ಬಂದ ತಕ್ಷಣ ಈ ಒಂದು ದೇಶದ ವಿಭಜನೆಯಾದಾಗ ಪೌರತ್ವದ ಪ್ರಶ್ನೆ ಉದ್ಭವ ಆಗೋದು ಸ್ವಾಭಾವಿಕ. ಅದನ್ನು ಹೇಗೆ ಬಗೆಹರಿಸಬೇಕು ಅಂತಕ್ಕಂಥದ್ದನ್ನು ಇವು ಹೇಳಿದ್ದಾವೆ. ದ ಸಿಟಿಜನ್ಶಿಪ್ ಈಸ್ ದಿ ಲೀಗಲ್ ಬಾಂಡ್ ಬಿಟ್ವೀನ್ ದ ಇಂಡಿವಿಜುವಲ್ ಆ್ಯಂಡ್ ದ ಸ್ಟೇಟ್. ಸಿ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಎ ಸ್ಟೇಟ್. ನಮಗೆ ಸ್ವತಂತ್ರ ಬಂದಿದೆ, ನಾವು ಒಂದು ದೇಶ ಆಗಿದ್ದೀವಿ, ಸ್ವತಂತ್ರ ರಾಷ್ಟ್ರ ಆಗಿದ್ದೀವಿ. ಈ ಸ್ವತಂತ್ರ ರಾಷ್ಟ್ರದ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಗೂ ನಮ್ಮ ದೇಶದ ಜನರಿಗೂ ಒಂದು ಬಂಧನವನ್ನು ಕ್ರಿಯೇಟ್ ಮಾಡುವಂತಹ ವ್ಯವಸ್ಥೆ ಇದೆ. ದಟ್ ಈಸ್ ವಾಟ್ ಈಸ್ ಸಿಟಿಜನ್ಶಿಪ್. ಒನ್ ಹೂ ಈಸ್ ನಾಟ್ ಎ ಸಿಟಿಜನ್, ಹಿ ವಿಲ್ ನಾಟ್ ಗೆಟ್ ದ ಬೆನಿಫಿಟ್ ಆಫ್ ದ ಸ್ಟೇಟ್. ಹಿ ವಿಲ್ ನಾಟ್ ಗೆಟ್ ದ ಆಲ್ ಬೆನಿಫಿಟ್ಸ್ ಆಫ್ ದ ಸ್ಟೇಟ್ ಅಂತ ಹೇಳ್ಬೋದು. ಇಟ್ ಡಿಟರ್ಮಿನ್ಸ್ ಹೂ ಬಿಲಾಂಗ್ಸ್ ಟು ಇಂಡಿಯಾ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಯಾರು ಭಾರತದವರು, ಯಾವ ವಿಷಯದಲ್ಲಿ, ಪೊಲಿಟಿಕಲಿ, ಆ್ಯಂಡ್ ಹೂ ಎಂಜಾಯ್ಸ್ ಫುಲ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ನೋಡಿ, ಒಮ್ಮೆ ಪ್ರಜೆ ಆದರೆ ನಾವು ಪೌರತ್ವ ನಮಗೆ ದೊರಕಿದರೆ ನಮಗೇನಾಗುತ್ತೆ ಅಂದರೆ ರಾಜಕೀಯ ಹಕ್ಕುಗಳು ಸಿಗ್ತವೆ ಮತ್ತು ನಾಗರಿಕ ಹಕ್ಕುಗಳು ಸಿಗ್ತವೆ, ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್. ಸಮ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅವೈಲೇಬಲ್ ಟು ಏಲಿಯನ್ಸ್. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 19, ಇಟ್ ಈಸ್ ಪ್ಯೂರ್ಲಿ ಅವೈಲೇಬಲ್ ಟು ಸಿಟಿಜನ್ಸ್. ಹಾಗೆ ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಈ ಪಾರ್ಟ್ 2ನಲ್ಲಿ ಅನುಚ್ಛೇದ 5ರಿಂದ 11 ಒರಿಜಿನಲಿ ಲೇ ಡೌನ್ ದ ರೂಲ್ಸ್ ಫಾರ್ ಸಿಟಿಜನ್ಶಿಪ್
ಎಟ್ ದ ಟೈಮ್ ಆಫ್ ಕಮೆನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದ ಸಂವಿಧಾನ ಪ್ರಾರಂಭ ಆದ ಸಂದರ್ಭದಲ್ಲಿ ಪೌರತ್ವ ಹೇಗಿರಬೇಕು ಅನ್ನೋ ವಿವರಣೆಯನ್ನು ನಾವು ಅನುಚ್ಛೇದ 5ರಿಂದ 11ರವರೆಗೆ ನೋಡ್ತೀವಿ. ಮತ್ತು ಇಲ್ಲಿ ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ನಾಗರಿಕತ್ವ ಅಂದ್ರೇನು ಅನ್ನುವಂಥ ಒಂದು ಸೂಕ್ಷ್ಮವಾದ ವ್ಯಾಖ್ಯಾನವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಪೌರತ್ವ ಎನ್ನುವುದು ವ್ಯಕ್ತಿ ಮತ್ತು ರಾಜ್ಯದ ಮಧ್ಯದ ಕಾನೂನಾತ್ಮಕ ಸಂಬಂಧ. ಇಟ್ ಕ್ರಿಯೇಟ್ಸ್ ಎ ಲೀಗಲ್ ರಿಲೇಷನ್. ಯಾರು ರಾಜಕೀಯವಾಗಿ ಭಾರತಕ್ಕೆ ಸೇರಿದವರು, ಯಾರು ಭಾರತದವರು, ಯಾರು ಭಾರತೀಯರು ಅನ್ನುವುದನ್ನು ಇದು ನಿರ್ಧರಿಸ್ತದೆ. ಯಾರು ಭಾರತೀಯರು ಮತ್ತು ಯಾರಿಗೆ ಸಂಪೂರ್ಣ ನಾಗರಿಕ ರಾಜಕೀಯ ಹಕ್ಕುಗಳು ಲಭ್ಯವಿದೆ ಎಂಬುದನ್ನು ನಿರ್ಧರಿಸುವಂತಹ ಒಂದು ಪ್ರಕ್ರಿಯೆ ಅಂದರೆ ಅದು ಪೌರತ್ವ. ನಮಗೆ ಪೌರತ್ವ ಇಲ್ಲ ಅಂದರೆ ರಾಜಕೀಯ ಹಕ್ಕುಗಳನ್ನಾಗಲಿ ಅಥವಾ ನಾಗರಿಕ ಹಕ್ಕುಗಳನ್ನಾಗಲಿ ನಾವು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಓಕೆ, ಅದರಲ್ಲಿ ಒಂದೊಂದೇ ಪ್ರಾವಧಾನ ಒಂದೊಂದು ಹಕ್ಕನ್ನು ಕೊಡ್ತದೆ. ಒಂದು ಹಕ್ಕನ್ನು ಕೊಡ್ತದೆ. ಆರ್ಟಿಕಲ್ 5 ನಮಗೆ ಡೊಮೆಸಿಲ್ ಬಗ್ಗೆ ಮಾತಾಡ್ತದೆ. ಇಟ್ ಟಾಕ್ಸ್ ಅಬೌಟ್ ಡೊಮೆಸಿಲ್ ಅಂತಂದರೆ ವಾಸಸ್ಥಾನ. ಡೊಮೆಸಿಲ್ ಮೀನ್ಸ್ ವಾಸಸ್ಥಾನ. ಏನಾಗುತ್ತೆ ಅಂತಂದರೆ ವಾಸಸ್ಥಾನ ಅಂದ್ರೇನು ಅನ್ನೋದನ್ನು ನೀವು ನೋಡಬೇಕು. ದಿಸ್ ಪ್ರೊವಿಷನ್ ಎನ್ಶೂರ್ಡ್ that the persons who naturally belong to India become citizens of India automatically. ಭಾರತದಲ್ಲಿ ಸ್ವತಂತ್ರ ಬಂದ ಸಮಯದಲ್ಲಿ ಇದ್ದಂಥವ್ರು ಯಾರಿದ್ದೀರಿ ಅವರೆಲ್ಲ ಏನಾಗ್ತಾರೆ, ಭಾರತದಲ್ಲಿರೋರು ಭಾರತದ ಪ್ರಜೆಗಳಾಗ್ತಾರೆ. ಆದರೆ ಈ ಡೊಮೆಸಿಲ್ ಅನ್ನೋದನ್ನು ನಾವು ಹೇಳೋದಾದರೆ ಇದೇನಾಗುತ್ತೆ ಅಂತಂದರೆ ಭಾರತದಲ್ಲಿ ವಾಸವಾಗಿರಬೇಕು, ನಂಬರ್ 1. ನಂಬರ್ 2, ಭಾರತದಲ್ಲಿಯೇ ಮುಂದುವರಿಯುವಂತಹ ಉದ್ದೇಶವನ್ನು ಹೊಂದಿರಬೇಕು. ಇವೆರಡನ್ನೂ ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ, ಡೊಮೆಸಿಲ್ ಅಥವಾ ವಾಸಸ್ಥಾನ ಅಂತ ಹೇಳಿ ಕರಿತೀವಿ. ನೋಡಿ, ಅದಕ್ಕೆ ಸ್ಥಿರ ನಿವಾಸ ಅಂತಕ್ಕಂಥ ಶಬ್ದವನ್ನು ಹೇಳ್ತಾರೆ. ಆ್ಯಂಡ್ ಎನಿ ಒನ್ ಆಫ್ ದ ಫಾಲೋಯಿಂಗ್, ದಿಸ್ ಈಸ್ ಫಸ್ಟ್ ಕಂಡೀಷನ್. ಅನುಚ್ಛೇದ 5ರ ಪ್ರಕಾರ ಇದು ಮೊದಲನೇ ಕಂಡೀಷನ್ನು. ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ. ಏನು ಕಂಡೀಷನ್ನು? ಆ ವ್ಯಕ್ತಿ ಭಾರತದಲ್ಲೇ ಜನಿಸಿರಬೇಕು. ಅಲ್ವಾ ಏನಾಗಬೇಕು, ಅವರುಗಳ ಪೋಷಕರಲ್ಲಿ ಒಬ್ಬರಾದರೂ ಭಾರತದಲ್ಲಿ ಜನಿಸಿರಬೇಕು. ದಿಸ್ ಈಸ್ ದ ಕಂಡೀಷನ್. ಅಂದರೆ ದಿಸ್ ಈಸ್ ಆಲ್ ಆ್ಯಸ್ ಆನ್ ದಿಸ್ ಡೇಟ್. ದಿಸ್ ಈಸ್ ಅನದರ್ ಥಿಂಗ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಆನ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೀವು ಭಾರತದ ಡೊಮಿಸೈಲ್ ಆಗಿರಬೇಕು, ಅದರ ಜೊತೆಗೆ ಭಾರತದಲ್ಲಿ ಹುಟ್ಟಿರಬೇಕು ಮತ್ತು ನಿಮ್ಮ ಪೋಷಕರಲ್ಲಿ ಒಬ್ಬರು ಭಾರತದಲ್ಲಿ ಜನಿಸಿರಬೇಕು. ಹಾಗಿದ್ದರೆ ನೀವು ಭಾರತದ ಪ್ರಜೆಗಳಾಗ್ತೀರಿ ಅನುಚ್ಛೇದ 5ರ ಪ್ರಕಾರ. ಅಂದರೆ ಆಟೋಮೆಟಿಕ್ ಆಗಿ ತನ್ನಿಂದ ತಾನೇ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಭಾರತದ ಪ್ರಜೆಗಳು ಯಾರು ಅನ್ನೋದನ್ನು ಅನುಚ್ಛೇದ 5 ಹೇಳ್ತದೆ. ಭಾರತದಲ್ಲಿ ನೀವು ಜನಿಸಿರಬೇಕು. ಅಷ್ಟೇ ಅಲ್ಲ, ನಿಮ್ಮ ತಂದೆ ಭಾರತದವರಾಗಿರಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಫಾರಿನರ್ ಬಂದು ಭಾರತದಲ್ಲಿ ಒಂದು ದಿವಸ ಇರ್ತಾನೆ, 26ನೇ ತಾರೀಕು. ಆಮೇಲೆ ಅವನು ಮಿಸ್ಸಸ್ಗೆ ಅವತ್ತು ಡೆಲಿವರಿ ಆಗ್ತದೆ. ಆವಾಗ ಅವರು ಮಿಸ್ಸಸ್ಸು ಅಥವಾ ಅವನು ಇಬ್ಬರೂ ಭಾರತದವರಲ್ಲ. ಆವಾಗದು ಡೊಮೆಸೈಲು ಆಗೋದಿಲ್ಲ. ಅವನು ಭಾರತದಲ್ಲಿ ಹುಟ್ಟಿದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಭಾರತದ ಪ್ರಜೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನೆಗೆಟಿವ್ ವೇನಲ್ಲಿ ಅನಲೈಸ್ ಮಾಡ್ಬೋದು. ಅನುಚ್ಛೇದ 5ರ ಕನ್ನಡ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ನಾನು ಮತ್ತೊಂದು ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬೇಕಾದವರು ಯು ಕ್ಯಾನ್ ಹ್ಯಾವ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್. ಅನುಚ್ಛೇದ 6 ಏನು ಹೇಳುತ್ತೆ ನೋಡೋಣ. ಲೆಟ್ ಅಸ್ ಟಾಕ್ ಅಬೌಟ್ ಆರ್ಟಿಕಲ್ 6. ನಮ್ಮ ದೇಶ ವಿಭಜನೆ ಆಯ್ತಲ್ವಾ? ವಿಭಜನೆ ಆಗಿರೋದಕ್ಕಿಂತ ಮೊದಲು, ಅಂದರೆ ನಾವೇನಂತೀವಿ ಅಂತಂದರೆ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ, ಭಾರತ ಅಖಂಡ ಭಾರತ ಅಂತ ಹೇಳ್ಬೋದು. ವಿ ಕ್ಯಾನ್ ಕಾಲ್ ಇಟ್ ಎಸ್ ಅಖಂಡ ಭಾರತದ ಸಂದರ್ಭದಲ್ಲಿ ನಾವು ಪಾಕಿಸ್ತಾನದಿಂದ ಭಾರತಕ್ಕೆ ಬರುವವರಿಗೆ ನಾವೇನು ಮಾಡಬೇಕು, ಪೌರತ್ವವನ್ನು ಕೊಡಬೇಕು. ನಮ್ಮ ಸ್ವಾತಂತ್ರ್ಯ ಬಂದದ್ದು 15/8/1947. ನಮಗೆ ಸ್ವಾತಂತ್ರ್ಯ ಘೋಷಣೆ ಆಯಿತು. ಘೋಷಣೆ ಆದಂಥ ಸಂದರ್ಭದಲ್ಲಿ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ ಅಂಥೇಳಿ ಬ್ರಿಟಿಷರು ನಮಗೊಂದು ಆ್ಯಕ್ಟ್ ಮಾಡಿದರು. ಆ ಆ್ಯಕ್ಟಲ್ಲಿ ಬರೆದ್ರು, ದಿ ಬ್ರಿಟಿಷ್ ಇಂಡಿಯಾ ಇಸ್ ಡಿವೈಡೆಡ್ ಇಂಟು ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ಅಂತ ಬರೆದ್ರು. ಆವಾಗ ಪಾಕಿಸ್ತಾನ ಒಂದು ದೇಶ ಆಯಿತು, ಭಾರತ ಒಂದು ದೇಶ ಆಯಿತು. ಅಂದರೆ
ಪಾಕಿಸ್ತಾನ ಯಾವ ಪ್ರದೇಶ ಆಯಿತು, ಆದಂತಹ ಈ ಪ್ರದೇಶದಲ್ಲಿ ಈ ದಿನದ ಪ್ರಕಾರ ಆದಂತಹ ಆ ಪ್ರದೇಶದಲ್ಲಿರುವ ವ್ಯಕ್ತಿಗಳು ಪಾಕಿಸ್ತಾನದ ಇರಲಿಕ್ಕೆ ಇಷ್ಟಪಡಲಿಕ್ಕಿಲ್ಲ. ಅವರು ನಾವು ಭಾರತವನ್ನು ಸೇರಬೇಕು ಅಂದ್ಕೊಂಡವರು. ಅವರಿಗೆ ಒಂದು ಪ್ರಾವಧಾನ, ಆ ಪ್ರಾವಧಾನ ಇರುವುದು ಅನುಚ್ಛೇದ 6ರಲ್ಲಿ. ಆ್ಯಂಡ್ ದ್ಯಾಟ್ ಪ್ರಾವಿಷನ್ ಈಸ್ ಅವೈಲಬಲ್ ಇನ್ ಆರ್ಟಿಕಲ್ 6, ರೈಟ್ಸ್ ಆಫ್ ಪರ್ಸನ್ಸ್ ಹೂ ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್. ಪಾಕಿಸ್ತಾನದಿಂದ ವಲಸೆ ಬಂದವರ ಪೌರತ್ವ ಯಾರೇ ಇರಲಿ, ಅವರು ಈ ಡೇಟ್ಗಿಂತ ಮೊದಲು ಬಂದಿದ್ರೆ 19 ಜುಲೈ 1948ಕ್ಕಿಂತ ಮೊದಲು ಯಾರು ಭಾರತಕ್ಕೆ ಬಂದರು ಅವರೆಲ್ಲರೂ ಭಾರತದ ಪೌರತ್ವವನ್ನು ಪಡೆಯಲಿಕ್ಕೆ ಅರ್ಹರು. ಅವರೆಲ್ಲರೂ ಓಕೆ. ದೋಸ್ ಹೂ ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್ ಟು ಇಂಡಿಯಾ ವೇರ್ ಗ್ರಾಂಟೆಡ್ ಸಿಟಿಜನ್ಶಿಪ್ ಇಫ್ ಹಿಯರ್ ದ ಡಿಸ್ಕನ್ಜೆನ್ಸರ್ ಇಸ್ ದೇರ್. ಅವರು ಈ ದಿನಕ್ಕಿಂತ ಮೊದಲು ಬಂದಿರಬೇಕು. ಆವಾಗ ನಾವೇನು ನೋಡೋದಿಲ್ಲ. ಅವರು ಫಸ್ಟ್ ಆರ್ಟಿಕಲ್ ಪ್ರಕಾರನೇ ಅವರು ಭಾರತದವರೇ ಆಗ್ತಾರೆ. ಯಾಕಂದ್ರೆ ಭಾರತದಲ್ಲಿ ಹುಟ್ಟಿರ್ತಾರೆ. ಪಾಕಿಸ್ತಾನದಲ್ಲಿ ಈಗಿನ ಪಾಕಿಸ್ತಾನ ಅವತ್ತಿನ ಭಾರತವೇ ಆಗಿತ್ತು. ಅಂದರೆ ಅವರಿಗೆ ಇದೇ ಸೆಕ್ಷನ್ ಅನ್ವಯಿಸ್ತದೆ. ಸೆಕ್ಷನ್ 5 ಇಟ್ ಸೆಲ್ಫ್ ಈಸ್ ಅಪ್ಲಿಕೇಬಲ್ ಟು ದೆಮ್. ದೆನ್ ಸೆಕ್ಷನ್ 6 ಪ್ರಕಾರ ಅವರು ಮೈಗ್ರೇಟ್ ಆಗಿ ಭಾರತಕ್ಕೆ ಬಂದಿರೋದ್ರಿಂದ ಸೆಕ್ಷನ್ 5ನ ಜೊತೆಗೆ ಸೆಕ್ಷನ್ 6ಅನ್ನು ನಾವು ಓದಿದಾಗ ಅವರು ಭಾರತದ ಪ್ರಜೆ ಆಗ್ತಾರೆ. ಆದರೆ ಈ ತಾರೀಕಿನ ನಂತರ ಬಂದಂಥವ್ರು, ಕೇಮ್ ಆಫ್ಟರ್ ದ್ಯಾಟ್ ಡೇಟ್ ಬಂದಂಥವ್ರು ಅವ್ರೇನು ಮಾಡಬೇಕಂದ್ರೆ ಇಂಡಿಯನ್ ಕೌನ್ಸುಲೇಟ್, ಭಾರತ ಸರ್ಕಾರದ ರೆಕಾರ್ಡ್ಗಳಲ್ಲಿ ಎಂಟ್ರಿ ಮಾಡಿಸ್ಬೇಕು. ಬಟ್ ರಿಜಿಸ್ಟರ್ಡ್ ವಿತ್ ದ ಅಥಾರಿಟೀಸ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ಈ ಡೇಟಿನಿಂದ 19/7/48 ನಂತರ 26/1/1950 ಮಧ್ಯೆ ಬಂದಂಥವ್ರು ಏನು ಮಾಡ್ಬೇಕು? ಇವರು ನಂತರ ಇದಕ್ಕಿಂತ ಮೊದಲು ಬಂದವರಿಗೆ ಪ್ರಾಬ್ಲಮ್ ಇಲ್ಲ. ಇದರ ನಂತರ ಬಂದಂಥವರು ಭಾರತ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಹೇಳಬೇಕು, ರಿಜಿಸ್ಟರ್ ಮಾಡಿಸ್ಬೇಕು. ಅವರು ನಾವು ಭಾರತದ ಪ್ರಜೆಗಳಾಗ್ತೀವಿ ಅಂಥೇಳಿ ರಿಜಿಸ್ಟರ್ ಮಾಡಿದ್ರು ಅಂದರೆ ಈ ಡೇಟಿನಕ್ಕಿಂತ ಮೊದಲು ಅವರು ಸರ್ಕಾರದ ಹತ್ರ ನೋಂದಣಿ ಮಾಡಿದ್ರು ಅಂದರೆ ಅವರೂ ಕೂಡ ಭಾರತದ ಪ್ರಜೆಗಳಾಗ್ತಾರೆ. ಅಂದರೆ ಇಡೀ ಈ ಅನುಚ್ಛೇದ ಇದೆಯಲ್ಲ, ಈ ಅನುಚ್ಛೇದ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರು, ನಮ್ಮ ಸಂವಿಧಾನ ಜಾರಿಯಾಗುವ ತನಕ ವಲಸೆ ಬಂದವರಿಗೆ ಇದು ಅನ್ವಯ ಆಗ್ತದೆ. ಅದರಲ್ಲಿ ಒಂದು ಡೇಟ್ ಕೊಟ್ಟಿದ್ದೀವಿ. ಡೇಟ್ಗಿಂತ ಮೊದಲು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಡೇಟ್ ನಂತರ ಅಪ್ ಟು 26/1/1950 ಅಂದರೆ ಸಂವಿಧಾನ ಜಾರಿಗೆ ಬರುವವರಿಗೆ ಅವರು ನೋಂದಣಿ ಮಾಡಿದರೆ ಈ ಎರಡೂ ಕೆಟಗರಿಯ ಜನ ಕೂಡ ಭಾರತದ ಪ್ರಜೆಗಳಾಗ್ಬೋದು, ಪಾಕಿಸ್ತಾನದಿಂದ ವಲಸೆ ಬಂದವರು ಅನ್ನೋದನ್ನು ನಾವು ಅನುಚ್ಛೇದ 6ರಲ್ಲಿ ನೋಡ್ತೀವಿ. ದೆನ್ ಅನುಚ್ಛೇದ 7, ರಿಟರ್ನ್ ಮೈಗ್ರೇಟ್ ಟು ಪಾಕಿಸ್ತಾನ್. ಈಗ ಹೆಂಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದರು ಅದೇ ತೆರನಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು ಇದ್ದಾರೆ. ಇಫ್ ಮೈಗ್ರೇಟೆಡ್ ಟು ಪಾಕಿಸ್ತಾನ್, ನೋಡಿ, ಇಫ್ ಮೈಗ್ರೇಟೆಡ್ ಟು ಪಾಕಿಸ್ತಾನ್ ಅಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು ಆಫ್ಟರ್ ಮಾರ್ಚ್ 1947 13/1947 ನಂತರ ಬಟ್ ರಿಟರ್ನ್ ಟು ಇಂಡಿಯಾ ಅಂದರೆ ಪಾಕಿಸ್ತಾನಕ್ಕೆ ಹೋದ್ರವರು, ಹೋಗಿ ಮತ್ತೆ ನಾನು ಭಾರತ ಅಲ್ಲಿ ಸರಿ ಅನಿಸ್ಲಿಲ್ಲ ಅವ್ರಿಗೆ, ಅದಕ್ಕೆ ಭಾರತಕ್ಕೆ ಬರ್ತೀನಿ ಅಂದರು. ಅವ್ರಿಗೇನು ಹೇಳ್ತಾರೆ? ದೇ ವೇರ್ ಟ್ರೀಟೆಡ್ ಆ್ಯಸ್ ಪಾಕಿಸ್ತಾನಿ ಮೈಗ್ರೆಂಟ್ಸ್ ಬಟ್ ಕುಡ್ ಬಿಕಮ್ ಸಿಟಿಸನ್ಸ್ ಓನ್ಲಿ ಥ್ರೂ ರಿಜಿಸ್ಟ್ರೇಷನ್. ಅದಕ್ಕೆ ಪರ್ಮಿಟ್ ಸಿಸ್ಟಮ್ ಅಂತ ಮಾಡಿದ್ದೀವಿ ನಾವು. ವಿ ಹ್ಯಾವ್ ಕ್ರಿಯೇಟೆಡ್ ದಿ ಸಿಸ್ಟಮ್ ಕಾಲ್ಡ್ ಪರ್ಮಿಟ್ ಸಿಸ್ಟಮ್. ನಮ್ಮ ಭಾರತ ದೇಶವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಆಮೇಲೆ ಆಫ್ಟರ್ ಮಾರ್ಚ್ 1947 ಆಫ್ಟರ್ 1st March 1947 ಮತ್ತು ವಾಪಸ್ ಭಾರತಕ್ಕೆ ಬಂದ್ರವರು. ಆ ದಿನದ ನಂತರ ಮಾರ್ಚ್ 1947 ಒಂದನೇ ದಿನದ ನಂತರ ಅವರು ಮತ್ತೆ ಭಾರತಕ್ಕೆ ಬಂದರು. ಬೇಡ, ನಾವು ಅಲ್ಲಿ ಇರೋದೆಲ್ಲ ಇಲ್ಲೇ, ನಮ್ಗೆ ಇಷ್ಟ, ಇಲ್ಲೇ ಇರ್ತೀವಿ ಅಂತ ಬಂದರು ಅಂತ ಇಟ್ಕೊಳ್ಳಿ. ಅವ್ರೇನು ಮಾಡಬೇಕು? ರಿಜಿಸ್ಟ್ರಿನಲ್ಲಿ ಎಂಟ್ರಿ ಮಾಡಬೇಕು. ಸೆಕ್ಷನ್ 6B ಪ್ರಕಾರ ಅಂದರೆ ಕೌನ್ಸಿಲ್, ಇಂಡಿಯನ್ ಕೌನ್ಸಿಲ್ ಜೊತೆಗೆ ಏನು ರಿಜಿಸ್ಟರ್ ಮಾಡಿರ್ತಾರೆ ಅವ್ರು ಪರ್ಮಿಷನ್ ಕೊಟ್ಟರೆ ಅವರು ಪೌರತ್ವವನ್ನು ಪಡೆದುಕೊಳ್ಬೋದು. 1 ಮಾರ್ಚ್ 1947 ನಂತರ ಪಾಕಿಸ್ತಾನಕ್ಕೆ ತೆರಳಿ
ನಂತರ ವಾಪಸ್ಸು ಮರಳಿದವರು ಈ ಡೇಟಿನ ನಂತರದಲ್ಲಿ ಪಾಕಿಸ್ತಾನಕ್ಕೆ ಹೋದವರು. ಐ ಥಿಂಕ್ ಐ ಹ್ಯಾವ್ ರಾಂಗ್ಲಿ ಟೋಲ್ಡ್ ದೇರ್. ಅವರು ವಾಪಸ್ ಭಾರತಕ್ಕೆ ಬಂದರೆ ರಿಜಿಸ್ಟ್ರೇಷನ್ ಕಡ್ಡಾಯ, ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಇಂಡಿಯನ್ ಗೌರ್ಮೆಂಟ್ ಒಪ್ಪಬೇಕು. ದೆನ್ ಆರ್ಟಿಕಲ್ 8. ಆರ್ಟಿಕಲ್ 8 ಈಸ್ ನಾಟ್ ರಿಲೇಟೆಡ್ ಟು ಮೈಗ್ರೆಂಟ್ಸ್ ಆಫ್ ಇಂಡಿಯಾ ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನದ ಮೈಗ್ರೆಂಟ್ಸ್ ಇದಾರಲ್ಲ, ಅಲ್ಲಿಗೆ ಹೋದರು ವಾಪಸ್ ಬಂದರು ಅಥವಾ ಅಲ್ಲಿಂದಾನೇ ವಾಪಸ್ ಬಂದರು, ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಲು ಅದು ಏನಿದ್ರು 6 ಮತ್ತು 7, ಅನುಚ್ಛೇದ 6 ಮತ್ತು 7. ಅನುಚ್ಛೇದ 8 ಏನು ಮಾಡುತ್ತೆ ಅಂತಂದರೆ, ಇವರು ಅಲ್ಲದವ್ರನ್ನ ಅಂದರೆ ಬೇರೆ ದೇಶದಲ್ಲಿದ್ದರೆ ಅವರು ಇಂಡಿಯಾದಲ್ಲಿಂದ ಪಾಕಿಸ್ತಾನಕ್ಕೂ ಹೋಗಿಲ್ಲ ಅಥವಾ ಪಾಕಿಸ್ತಾನದಿಂದ ಇಂಡಿಯಾಕ್ಕೂ ಬಂದಿಲ್ಲ, ಅವ್ರನ್ನ ಹೊರತುಪಡಿಸಿ ಎಕ್ಸೆಪ್ಟ್ ಪಾಕಿಸ್ತಾನ ದೇಶವನ್ನು ಹೊರತುಪಡಿಸಿ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ, ಭಾರತವನ್ನು ಬಿಟ್ಟು ಬೇರೆ ಕಡೆ ಇರುವಂತಹ ವ್ಯಕ್ತಿಗಳಿಗೆ ಓಕೆ ಕುಡ್ ರಿಜಿಸ್ಟರ್ ಆ್ಯಸ್ ಸಿಟಿಸನ್ಸ್ ಥ್ರೂ ದ ಇಂಡಿಯನ್ ಕನ್ಸುಲೇಟ್. ಭಾರತದ ರಾಯಭಾರ ಕಚೇರಿಯಲ್ಲಿ ಅವ್ರು ಏನು ಮಾಡಬೇಕು, ಎಂಟ್ರಿ ಮಾಡಿಸ್ಬೇಕು, ನಾವು ಭಾರತದ ಪ್ರಜೆ ಆಗ್ತೀವಿ ಅಂತ. ಓಕೆ, ಅದರಿಂದ ಇದಕ್ಕೇನಾಯಿತು ಅಂತಂದರೆ, ವಿದೇಶದಲ್ಲಿರ್ತಕ್ಕಂತಹ ಭಾರತೀಯರ ರಕ್ಷಣೆಗೆ, ಇಂಡಿಯನ್ ಡಯಾಸ್ಪೊರಾ ಅಂತೀವಿ ನಾವು, ವಿದೇಶದಲ್ಲಿರುವಂತಹ ಭಾರತೀಯರಿಗೆ ಅವರ ಪೌರತ್ವದ ರಕ್ಷಣೆಯನ್ನು ಯಾವ್ದು ಮಾಡಿತು, ಆರ್ಟಿಕಲ್ 8 ಮಾಡಿತು. ಆರ್ಟಿಕಲ್ 8 ಟಾಕ್ಡ್ ಅಬೌಟ್ ದಿಸ್. ಬೇರೆ ಅನಿವಾಸಿ ಭಾರತೀಯರು ಅಂತ ಹೇಳ್ತೀವಲ್ಲ ನಾವು, ಅವರುಗಳ ಬಗ್ಗೆ ಇದು ಹೇಳುತ್ತೆ. ದೆನ್ ಆರ್ಟಿಕಲ್ 9 ವಾಟ್ ಇಟ್ ಸೇಸ್, ವಾಲಂಟರಿ ಅಕ್ವಿಸಿಷನ್ ಆಫ್ ಫಾರಿನ್ ಸಿಟಿಸನ್ಶಿಪ್. If anyone voluntarily acquired citizenship of another country, they automatically cease to be Indians. ನೋಡಿ, ಒಮ್ಮೆ ನೀವು ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡ್ರೆ ಆವಾಗ ಆಟೋಮೆಟಿಕ್ ಆಗಿ, ಸ್ವಯಂಚಾಲಿತವಾಗಿ ನಿಮ್ಮ ಭಾರತೀಯ ಪೌರತ್ವ ಏನಿದೆ ಅದು ಕ್ಯಾನ್ಸಲ್ ಆಗ್ತದೆ ಅನ್ನೋದನ್ನು ದೇ ಕೆನಾಟ್ ಕ್ಲೇಮ್. ಒಮ್ಮೆ ನೀವು ಬೇರೆ ದೇಶದ ಸಿಟಿಸನ್ಶಿಪ್ ತೊಗೊಂಡ್ಮೇಲೆ ನೀವು ಯಾವುದೇ ಈ ಅನುಚ್ಛೇದಗಳಲ್ಲಿ ನೀವು ಭಾರತದ ಪೌರತ್ವವನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನೀವು ಅನುಚ್ಛೇದ 9ರಲ್ಲಿ ನೋಡ್ತೀರಿ. ದೆನ್ ಆರ್ಟಿಕಲ್ 10 and 11. ಆರ್ಟಿಕಲ್ 10 and 11 ಆರ್ ರಿಯಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈವನ್ ರಿಲೆವೆಂಟ್ ಟುಡೇ. ನಾ ಇಷ್ಟ ತನಕ ಮಾತಾಡಿದ ಆರ್ಟಿಕಲ್ಗಳು ಅವು ಇವತ್ತಿನ ಕಾಲಘಟ್ಟದಲ್ಲಿ ಅವೇನು ನಮಗೆ ಅಂಥ ಮಹತ್ವ ಅನಿಸೋದಿಲ್ಲ. ಮಹತ್ವ ಅನಿಸೋದು ಈ ಆರ್ಟಿಕಲ್ಗಳು. ಇನ್ಫ್ಯಾಕ್ಟ್ ಈ ಆರ್ಟಿಕಲ್ನ ನಾನು 5 to 11 ಹೇಳುವ ಉದ್ದೇಶವೇ ಈ ಆರ್ಟಿಕಲ್ ಬಗ್ಗೆ ಹೇಳಲಿಕ್ಕೆ, ಅನುಚ್ಛೇದ 11ರ ಬಗ್ಗೆ ಹೇಳಲಿಕ್ಕೆ. ನೋಡಿ, ಅನುಚ್ಛೇದ 10 ಏನು ಹೇಳುತ್ತೆ, ಎನಿ ಸಿಟಿಸನ್ಶಿಪ್ ಪ್ರೊಕ್ಯೂರ್ಡ್ ಅಂಡರ್ ಅಬೋವ್ ಆರ್ಟಿಕಲ್ಸ್. ಈಗೇನು ಇಷ್ಟ ತನಕ 1ರಿಂದ 9ರವರೆಗೆ ನಾವು ಮಾತಾಡಿದ್ವಿ ಅಲ್ವಾ, ಈ ಅನುಚ್ಛೇದಗಳ ಆಧಾರದಲ್ಲಿ ಪಡೆದುಕೊಂಡಂತಹ ನಿಮ್ಮ ಪೌರತ್ವ ಇದೆಯಲ್ಲ, ಅದು ಪರ್ಮನೆಂಟ್ ಅಲ್ಲ. ಅದು ಏನಿದ್ರೂ ಭಾರತ ಅನುಚ್ಛೇದ 11ರಲ್ಲಿ ಪ್ರಕಾರ ಒಂದು ಪೌರತ್ವ ಕಾಯ್ದೆಯನ್ನು ಮಾಡುತ್ತದಲ್ವೋ, ಆ ಕಾಯ್ದೆಯ ಪ್ರಾವಧಾನಕ್ಕೆ ಅನುಗುಣವಾಗಿ ಒಂದು ವೇಳೆ ನೋಡಿ, ಅನುಚ್ಛೇದ 11 ನೋಡೋಣ ಈಗ. ಅನುಚ್ಛೇದ 11 ಏನು ಹೇಳುತ್ತೆ, ಇಟ್ ಗಿವ್ಸ್ ಪವರ್ ಟು ದ ಪಾರ್ಲಿಮೆಂಟ್. ಅನುಚ್ಛೇದ 11 ಸಂವಿಧಾನ ನಮ್ಮ ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತದೆ. ಏನು ಅಧಿಕಾರವನ್ನು ಕೊಡ್ತದೆ? ನೀನು ಪೌರತ್ವದ ವಿಷಯದಲ್ಲಿ ಕಾನೂನನ್ನು ಮಾಡುವ ಅಧಿಕಾರ, ಪೌರತ್ವ ವಿಷಯದಲ್ಲಿ ಕಾನೂನನ್ನು ರಚಿಸುವ ಅಧಿಕಾರ. ಆ ಕಾನೂನನ್ನು ರಚಿಸುವ ಅಧಿಕಾರವನ್ನು ಕೊಟ್ಟಾಗ ಈ ಒಂದು ಅಧಿಕಾರದ ಮುಖಾಂತರ ರಚಿಸಿದಂತಹ ಕಾನೂನು ಅದು ಸಿಟಿಸನ್ಶಿಪ್ ಆ್ಯಕ್ಟ್ 1955. ಈ ಕಾನೂನಿನಲ್ಲಿ ಏನಾದರೂ ನೀವು ಅನುಚ್ಛೇದ 1ರಿಂದ 8ರಲ್ಲಿ ಇರ್ತಕ್ಕಂತಹ ಪೌರತ್ವ ಪಡೆದಂತಹ ವ್ಯಕ್ತಿಗಳ ಬಗ್ಗೆ ನೀವು ಎಸ್ ಅಂತಾನೂ ಹೇಳ್ಬೋದು, ನೋ ಅಂತಾನು ಹೇಳ್ಬೋದು ಅನ್ನೋದನ್ನು ನಾವೇನು ಮಾಡಿದ್ದೀವಿ, ಅನುಚ್ಛೇದ 10ರಲ್ಲಿ ಬರ್ತಿದ್ದೀವಿ. ಎನಿ ಸಿಟಿಸನ್ಶಿಪ್ ಪ್ರೊಕ್ಯೂರ್ಡ್ ಅಂಡರ್ ಅಬೋವ್ ಆರ್ಟಿಕಲ್ಸ್, ಅಬೋವ್ ಅಂದರೆ 5 to 9 ಈಸ್ ಸಬ್ಜೆಕ್ಟ್ ಟು ಲಾ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೇಕು. ಅನುಚ್ಛೇದ 10 ಏನು ಮಾಡುತ್ತೆ ಅಂತಂದರೆ, ಮೊದಲು ಪಡೆದುಕೊಂಡಂತಹ ಎಲ್ಲ ನಿಮ್ಮ ಪೌರತ್ವ ಇದಾವಲ್ಲ ಅವನ್ನ ಟೆಂಪ್ರರಿ ಮಾಡುತ್ತೆ. ಅದು ದೇ ಕ್ಯಾನ್ ಬಿ ಕ್ಯಾನ್ಸಲ್ಡ್. ಬಟ್ ನಾವು ಆ ರೀತಿ ಮಾಡಲಿಲ್ಲ. ಈ ಕಾನೂನನ್ನು ಮಾಡಿದಾಗ
ಅಲ್ಲಿದ್ದಂತಹ ಏನು ಅವರು ಪೌರತ್ವವನ್ನು ಪಡ್ಕೊಂಡ್ರು ಎಲ್ಲರೂ ಸಾಮಾನ್ಯವಾಗಿ ಮುಂದುವರೆದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ನೌ ಇಫ್ ಐ ವಾಂಟ್ ಟು ಕನ್ಕ್ಲೂಡ್, ಅಂದರೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾವಧಾನ ಹಾಗಿದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾವಧಾನ ಇವತ್ತಿನ ದಿನಕ್ಕೆ ನಾವೇನು ಹೇಳ್ಬೋದು, ಸಿಟಿಜನ್ಶಿಪ್ ಆ್ಯಕ್ಟ್ ಅಥವಾ ಪೌರತ್ವ ಕಾಯಿದೆ ಅನ್ನುವುದಿದೆಯಲ್ಲ, ಈ ಕಾಯ್ದೆಯನ್ನು ಮಾಡಲು ಸಂಸತ್ತಿಗೆ ಅಧಿಕಾರ ಸಿಕ್ಕಿರುವುದು ಅನುಚ್ಛೇದ 11ರಿಂದ. ಅನುಚ್ಛೇದ 11ರ ಪ್ರಾವಧಾನದಂತೆ ನಾವು ಏನು ಮಾಡಿದ್ವಿ, ಪೌರತ್ವ ಕಾಯ್ದೆಯನ್ನು ರಚಿಸಿದ್ದೀವಿ. ದ ಕಾನ್ಸ್ಟಿಟ್ಯೂಷನ್ ಓನ್ಲಿ ಡೆಲ್ಟ್ ವಿತ್ ಸಿಟಿಜನ್ಶಿಪ್ ಎಟ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಟ್ ದ ಕಮೆನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಪೌರತ್ವ ಹೇಗಿರಬೇಕು ಅನ್ನುವಂಥದ್ದನ್ನು ಮಾತ್ರ ಈ ಭಾಗ 2 ಹೇಳ್ತದೆ. ಫ್ಯೂಚರ್ ಸಿಟಿಜನ್ಶಿಪ್ ಮ್ಯಾಟರ್ಸ್ ಆರ್ ಗವರ್ನ್ಡ್ ಬೈ ಸಿಟಿಜನ್ಶಿಪ್ ಆ್ಯಕ್ಟ್. ಇದರ ನಂತರ 26/1/1950 ನಂತರದ ವಿಷಯದಲ್ಲಿ ಪೌರತ್ವದ ಬಗ್ಗೆ ಮಾತನಾಡುವುದಾದರೆ ಅದು ಪೌರತ್ವ ಕಾನೂನಿನ ಮುಖಾಂತರವೇ ಹೊರತು ಅದಕ್ಕೂ ಸಂವಿಧಾನಕ್ಕೂ ಸಂಬಂಧ ಇಲ್ಲ. ಆದರೆ ಕಾನೂನು ಮಾಡುವ ಅಧಿಕಾರ ಕೊಟ್ಟಿರೋದು ಅನುಚ್ಛೇದ 11. ದ ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್ ರಿಫ್ಲೆಕ್ಟ್ಸ್ ದಿಸ್. ಇದನ್ನೆಲ್ಲ ಮಾಡೋದ್ರಿಂದ ನಾವು ಏನು ಹೇಳ್ಬೋದು, ಈ ಒಂದು ಅನುಚ್ಛೇದ 5ರಿಂದ 11 ಒಟ್ಟಾರೆಯಾಗಿ ನಾವು ನೋಡೋದಾದರೆ ಏನು ಹೇಳ್ಬೋದು, ನಾವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಳಗೊಳ್ಳುವಿಕೆಯ ತತ್ವವನ್ನು, ರಾಷ್ಟ್ರೀಯ ಏಕತೆಯನ್ನು ಮತ್ತು ನಮ್ಮ ದೇಶದ ಪ್ರಜೆಗಳ ರಕ್ಷಣೆಯನ್ನು, ಹಕ್ಕುಗಳ ರಕ್ಷಣೆಯನ್ನು ಮತ್ತು ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮಾಡಿದಂತಹ ಅನುಚ್ಛೇದಗಳಿವು ಅನ್ನುವುದನ್ನು ನಾವು ಇದರಿಂದ ಗಮನಿಸಬಹುದು ಅನ್ನೋದನ್ನು ನಿಮಗಿಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ದಿಸ್ ಈಸ್ ಆಲ್ ಅಬೌಟ್ ಸಿಟಿಜನ್ಶಿಪ್ ಪ್ರಾವಿಷನ್ಸ್ ಆಫ್ ಸಿಟಿಜನ್ಶಿಪ್, ಪೌರತ್ವದ ಪೌರತ್ವದ ಪ್ರಾವಧಾನಗಳು ಎಲ್ಲಿದ್ದಾವೆ ಅಂದರೆ ನಿಮಗೆ ಭಾಗ 2, ಓಕೆ, ಅನುಚ್ಛೇದ 5ರಿಂದ 11 ಅನ್ನೋದನ್ನು ನಾವಿಲ್ಲಿ ಕಾಣಬೇಕು. ಸೊ ಈ 11ರ ಆಧಾರದಲ್ಲಿ ಮಾಡಿದಂತಹ ಕಾಯ್ದೆ ಏನಿದೆಯಲ್ಲ, ಆ ಕಾಯ್ದೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಮತ್ತು ನಿಮಗಿದ್ರೆ ನೋಟ್ಸ್ ಏನಾದ್ರು ಬೇಕು ಅಂದರೆ ಇತ್ತಿತ್ತಲಾಗಿ ಹಳೆ ನೋಟ್ಸ್ಗಳು ಸಿಗೋದಿಲ್ಲ, ನಾನು ಅವನ್ನ ಯಾವುದನ್ನು ಪ್ರಿಸರ್ವ್ ಮಾಡಬೇಕಿತ್ತು. ಈ ನೋಟ್ಸ್ಗಳನ್ನು ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. SBN ಲಾ ಚಾನಲ್ನ ನೀವು ಲಿಂಕ್ ಮುಖಾಂತರ ಬಂದರೆ ಅಲ್ಲಿ ನಿಮಗೆ ಇದ್ರ ವಿಡಿಯೋ ಸಿಗ್ಬೋದು, ಅಂದರೆ ಇದ್ರ PDF ಫೈಲು ಕೂಡ ಅಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.